ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬನ್ಸಿ ರವೆ ಉಪ್ಪಿಟ್ಟು ಮತ್ತು ಸ್ವಲ್ಪ ಚಿಪ್ಸು ಜೊತೆಗೆ ಸ್ವಲ್ಪ ಸಿಹಿ. ಬನ್ಸಿ ರವೆ ಉಪ್ಪಿಟ್ಟನ್ನು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಹಾಕಿ ಮಾಡಿರೋದು ತುಂಬ ರುಚಿಯಾಗಿ ಇರುತ್ತೆ. ಇದರ ಜೊತೆಗೆ ನಾನು ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಟಿಫನ್ ಜೊತೆ ಏನಾದರೂ ಒಂದು ಮಿಲ್ಕ್ ಶೇಕು ಅಥವಾ ಜ್ಯೂಸ್ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಹಣ್ಣುಗಳನ್ನು ತಿನ್ನಬಹುದು, ಆದರೆ ನಾನಿವತ್ತು ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕನ್ನು ಮಾಡ್ತಾಯಿದ್ದೀನಿ. ಒಂದು ಹಣ್ಣು ತೆಗೆದುಕೊಂಡಿದ್ದೀನಿ. ಇದರಲ್ಲಿ 4 ಜನಕ್ಕಾಗುವಷ್ಟು ಮಿಲ್ಕ್ ಶೇಕನ್ನು ಮಾಡಬಹುದು. ಈ ಹಣ್ಣು ಆರೋಗ್ಯ ದೃಷ್ಟಿಯಿಂದ ತುಂಬಾ ಯೂಸ್ಫುಲ್ ಆಗಿದೆ. ಈ ಹಣ್ಣು ಬರೀ ರುಚಿ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ಮಾತ್ರ ಅಲ್ಲ, ಇದು ಯಾವ ರೀತಿ ಯೂಸ್ಫುಲ್ ಆಗಿದೆ ಅಂದರೆ ಈ ಹಣ್ಣಿನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಇದೆ. ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮತ್ತು ಇದರಲ್ಲಿ ನ್ಯಾಚುರಲ್ ಸ್ವೀಟ್ ಕಂಟೆಂಟ್ ಇರೋದ್ರಿಂದ ಇದನ್ನು ಡಯಾಬಿಟಿಕ್ ಪೇಷಂಟು ಆರಾಮವಾಗಿ ಯಾವುದೇ ಆತಂಕ ಇಲ್ದಿರ ಈ ಹಣ್ಣನ್ನು ಉಪಯೋಗಿಸ್ಬೋದು. ಮತ್ತು ಇದು ನಮ್ಮ ಜೀರ್ಣಕ್ರಿಯೆಯನ್ನು ಸಹ ಅಭಿವೃದ್ಧಿಗೊಳಿಸುತ್ತೆ. ಅಂದರೆ ಡೈಜೆಷನ್ ಕ್ರಿಯೆಯನ್ನು ಇಂಪ್ರೂವ್ ಮಾಡುತ್ತೆ. ಮತ್ತು ಹಾರ್ಟ್ಗೂ ಸಹ ತುಂಬ ಒಳ್ಳೆ ಹಣ್ಣು ಇದು. ನಮ್ಮ ಸ್ಕಿನ್ನು ಸಹ ಸುಕ್ಕುಗಟ್ಟೋದನ್ನು ಸಹ ಸ್ವಲ್ಪ ತಡೆಗಟ್ಟುತ್ತೆ. ಹಾಗೆ ಮೂಳೆಗಳಿಗೆ ಮತ್ತು ನಮ್ಮ ತಲೆ ಕೂದಲಿಗೂ ಸಹ ಈ ಹಣ್ಣು ಡ್ರ್ಯಾಗನ್ ಫ್ರೂಟ್ ತುಂಬಾ ಉಪಯುಕ್ತವಾಗಿದೆ. ವಾರದಲ್ಲಿ 1 ಸಲ ಅಥವಾ 15 ದಿನಕ್ಕೊಮ್ಮೆ ಇದನ್ನು ಹಣ್ಣಾದರೂ ತಿನ್ಬೋದು ಅಥವಾ ಈ ರೀತಿ ಮಿಲ್ಕ್ ಶೇಕಾರು ಮಾಡ್ಕೋಬೋದು. ನಾನಿಲ್ಲಿ ಒಂದು ಹಣ್ಣು ಡ್ರ್ಯಾಗನ್ ಫ್ರೂಟ್ಗೆ 1/4 ಲೋಟ ಅಷ್ಟು ಹಾಲು ತೊಗೊಂಡಿದ್ದೀನಿ. ಸ್ವೀಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ, ಅದು ನಿಮ್ಮ ಚಾಯ್ಸು. ಈಗ ಜ್ಯೂಸು ರೆಡಿಯಾಗಿದೆ ನೋಡಿ, ಒಳ್ಳೆ ಕಲರ್ ಇದೆ, ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಇದನ್ನು ಕುಡಿದಾಗ ನಮಗೆ ಅದರ ಅನುಭವ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಸಹ ಮಾಡಿ. ಧನ್ಯವಾದಗಳು.